ಕನ್ನಡ ರೀಡಿಂಗ್ ಪ್ರಾಕ್ಟೀಸ್ ಫಾರ್ ಬಿಗಿನರ್ಸ್. ಕನ್ನಡ ಓದುವುದು ಹೇಗೆ ಅನ್ನೋರಿಗೋಸ್ಕರ ಇದನ್ನು ಇವತ್ತು ಓದುವ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಮಕ್ಕಳು ಓದಲಿಕ್ಕೆ ಕೂಡ ಕಲಿಬೋದು. ಹಾಗೆ ಇಲ್ಲ ನಾವು ಬರೀ ಕಥೆಯನ್ನು ಕೇಳ್ತೀವಿ ಅನ್ನೋರು ಕೂಡ ಇದು ರಾಮಾಯಣದ ಕಥೆಯನ್ನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕೂಡ ಓದ್ತಾ ಹೋಗ್ತೀನಿ. ಸೊ ಇವತ್ತು ಇದನ್ನು ಪ್ರಾರಂಭಿಸೋಣ. ಹಾಗೆ ಒತ್ತಕ್ಷರ ಪದಗಳನ್ನು ಕಲಿಬೇಕು ಅನ್ನೋರು ಕೂಡ ಈ ಉಚ್ಚಾರಣೆಯನ್ನು ಗಮನಿಸಬಹುದು. ಕೋಸಲ ದೇಶವನ್ನು ದಶರಥನೆಂಬ ರಾಜ ಆಳುತ್ತಿದ್ದ. ಆತ ಇಕ್ಷ್ವಾಕು ವಂಶದವನು, ಸತ್ಯವಂತ, ಮಹಾಪರಾಕ್ರಮಿ, ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದ, ದೇವಲೋಕದ ಇಂದ್ರನಂತೆ ಇದ್ದ. ಕೋಸಲ ದೇಶದ ಪ್ರಜೆಗಳು ಸುಖ ಸಂತೋಷಗಳಿಂದ ಇದ್ದರು. ರಾಜನ ಸೈನ್ಯ ಸುಸಜ್ಜಿತವಾಗಿತ್ತು. ರಾಜ್ಯದಲ್ಲಿ ಶತ್ರುಗಳ ಭಯವೇ ಇರಲಿಲ್ಲ. ದಶರಥನಿಗೆ 8 ಜನ ಮಂತ್ರಿಗಳು. ಅವರೆಲ್ಲ ಬಹಳ ಬುದ್ಧಿವಂತರು. ಅವರಲ್ಲಿ ಸುಮಂತನು ಪ್ರಮುಖ. ಪ್ರಜೆಗಳ ಯೋಗಕ್ಷೇಮವೇ ಮಂತ್ರಿಗಳ ಗುರಿ. ಅದಕ್ಕಾಗಿ ಹಗಲೂ ರಾತ್ರಿ ಶ್ರಮಿಸುತ್ತಿದ್ದರು. ವಸಿಷ್ಠ ಮತ್ತು ವಾಮದೇವ ದಶರಥನ ಆಸ್ಥಾನದ ಮುಖ್ಯ ಪುರೋಹಿತರು. ಯಾಗ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸುತ್ತಿದ್ದರು. ಮಳೆ ಬೆಳೆಗಳು ಸರಿಯಾಗಿ ಆಗುವಂತೆ ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ಯಾರೂ ಧರ್ಮ ಮಾರ್ಗ ಬಿಟ್ಟು ನಡೆಯದಂತೆ ನೋಡಿಕೊಳ್ಳುತ್ತಿದ್ದರು. ಒಟ್ಟಿನಲ್ಲಿ ಕೋಸಲ ರಾಜ್ಯವು ಸುಖ ಸಂತೋಷಗಳ ಬೀಡು ಆಗಿತ್ತು. ಇದು ದೀರ್ಘ, ನಂತರ ದೀರ್ಘ ಇದೆ. ಇಷ್ಟೆಲ್ಲ ಆದರೂ ದಶರಥನಿಗೆ ಒಂದು ಚಿಂತೆ ಮಾತ್ರ ತಪ್ಪಿರಲಿಲ್ಲ. ಅವನಿಗೆ ಮುಪ್ಪಾಗುತ್ತಾ ಬಂದರೂ ಮಕ್ಕಳೇ ಆಗಿರಲಿಲ್ಲ. ಒಂದು ದಿನ ದಶರಥನಿಗೆ ಯಾಗ ಮಾಡಬೇಕೆಂಬ ಆಸೆ ಆಯಿತು. ಮೋಕ್ಷ ಸಂಪಾದನೆಗಾಗಿ ಅಶ್ವಮೇಧ ಯಾಗವನ್ನು, ಮಕ್ಕಳನ್ನು ಪಡೆಯಲು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕೆಂದು ಯೋಚಿಸಿದ. ಯಾಗವನ್ನು ಮಾಡಿದರೆ ದೇವತೆಗಳು ಪ್ರತ್ಯಕ್ಷರಾಗುತ್ತಾರೆ. ಆಗ ಮಕ್ಕಳನ್ನು ಕೇಳಬಹುದು ಎನಿಸಿತು. ಅಂತೆಯೇ ಮಂತ್ರಿಗಳನ್ನೂ ಪುರೋಹಿತರನ್ನೂ ಕರೆಸಿದ. ನಾನು ಮಕ್ಕಳನ್ನು ಪಡೆಯುವ ಸಲುವಾಗಿ ಒಂದು ಯಾಗವನ್ನು ಮಾಡಬೇಕೆಂದು ಯೋಚಿಸಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದು ಕೇಳಿಕೊಂಡ. ಪುರೋಹಿತರಿಗೂ ಮಂತ್ರಿಗಳಿಗೂ ರಾಜನ ಮಾತು ಕೇಳಿ ಆನಂದವಾಯಿತು. ಯಾಗವನ್ನು ಮಾಡುವುದು ಒಳ್ಳೆಯದು. ಇದರಿಂದ ಲೋಕದಲ್ಲಿ ಧರ್ಮ ಬೆಳೆಯುತ್ತದೆ. ನಿನ್ನ ಇಚ್ಛೆ ಈಡೇರುತ್ತದೆ. ಮೋಕ್ಷವೂ ದೊರಕುತ್ತದೆ ಎಂದರು. ಯಾಗ ಒಂದು ಪುಣ್ಯ ಕಾರ್ಯ. ಅದು ಬಹುದೊಡ್ಡ ಕೆಲಸ. ಎಲ್ಲ ಋಷಿ ಮುನಿಗಳು, ರಾಜರು, ಪ್ರಜೆಗಳು
ಇದರಲ್ಲಿ ಭಾಗವಹಿಸಬೇಕು. ಯಾಗ ಮಾಡುವವರಿಗೆ ಪ್ರೋತ್ಸಾಹ ನೀಡಬೇಕು. ಅದಕ್ಕಾಗಿ ಅನೇಕ ಋಷಿ ಮುನಿಗಳು ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜರುಗಳು ಅಯೋಧ್ಯೆಗೆ ಬಂದರು. ಯಾಗವನ್ನು ನೋಡುವುದಕ್ಕೆ ದೂರ ದೂರದ ಊರುಗಳಿಂದ ಲಕ್ಷಾಂತರ ಜನರು ಬಂದಿದ್ದರು. ಆಗ ಅಯೋಧ್ಯೆಯಲ್ಲಿ ಸಂಭ್ರಮವೋ ಸಂಭ್ರಮ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಥೆಯನ್ನು ಓದೋಣ. ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ, ನಾನು ಈಗಾಗಲೇ ಭಾಳಷ್ಟು ಕನ್ನಡದ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಕನ್ನಡ ಕಲಿಕೆಯ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಹಿಂದಿ ಇಂಗ್ಲೀಷ್ ಕೂಡ ಮಾಡಿದ್ದೀನಿ. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.